ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 50 ಪಾಯಿಂಟ್ಸ್ ಗೇನ್ ಆಗಿ 59,549 ಕ್ಲೋಸ್ ಆದರೆ ನಿಫ್ಟಿ 13 ಪಾಯಿಂಟ್ಸ್ ಗೇನ್ ಆಗಿ 17,662 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 267 ಪಾಯಿಂಟ್ಸ್ ಗೇನ್ ಆಗಿ 40,655 ಕ್ಲೋಸ್ ಆಗಿದೆ. ಇವತ್ತು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಎಫ್ಐಸು 5,439 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 4,506 ಕ್ರೋಸ್ ಬೈ ಮಾಡಿದ್ದಾರೆ. ಇವತ್ತು ಮಿಡ್ ಕ್ಯಾಪು 1.62% ಗೈನ್ ಆದರೆ ಸ್ಮಾಲ್ ಕ್ಯಾಪು 2.53% ಗೈನ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಪರ್ಟಿಕ್ಯುಲರ್ ಆಗಿ ನಿಫ್ಟಿ ಸೆನ್ಸೆಕ್ಸ್ನಲ್ಲಿ ದೊಡ್ಡದಾಗಿ ನಮಗೆ ಮೂವ್ ಕಾಣಿಸಿಲ್ಲ. ಆದರೆ ಮಿಡ್ ಕ್ಯಾಪ್ ಸ್ಪೇಸಲ್ಲಿ ನೀವು ಮೋರ್ ದ್ಯಾನ್ 1%, ಸ್ಮಾಲ್ ಕ್ಯಾಪ್ಸಲ್ಲಿ 2 to 3% ಹತ್ರ ಮೂವ್ ಕಾಣಿಸಿದೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಂಕಿಂಗ್ ಸ್ಪೇಸಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಕರೆಕ್ಟ್ ಆಗ್ತಾ ಈ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿರುವಂಥ ಇಶ್ಯೂಯಿಂದ ನಿಫ್ಟಿಗೆ ಅಂದ್ರೂ ಮೋರ್ ದ್ಯಾನ್ 100% ಹತ್ರ ಫಾಲ್ ಆಗಿರುವಂಥ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಇವತ್ತು ಗುಡ್ ರಿಕವರಿ ಕಾಣಿಸಿದೆ. ಫಾಲ್ ಆಗಿರೋಷ್ಟು ರಿಕವರಿ ಬಂದಿಲ್ಲ, ಆದರೆ ನಿಫ್ಟಿ ಸೆನ್ಸೆಕ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಬೆಟರ್ ಮೂವ್ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಆ್ಯಂಡ್ ಫ್ರೆಂಡ್ಸ್, ನಾಳೆ ದಿವಸ ನಮಗೆ ಬಡ್ಜೆಟ್ ಇದೆ. ಬಡ್ಜೆಟ್ ದಿವಸ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದು, ಯಾವ ಟೈಮ್ಸಲ್ಲಿ ಹೇಗಿರುತ್ತೆ ಅನ್ನೋ ಆ್ಯಕ್ಟಿವಿಟಿನೂ ಅದರ ಬಗ್ಗೆ ಮಾತಾಡ್ಕೊಳ್ಳೋಣ. ಬಟ್ ನಾಳೆ ದಿವಸ ಮಾರ್ಕೆಟ್ನ ಬಡ್ಜೆಟ್ ವೋಲಟೈಲ್ ಆಗಿ ಇಡತ್ತನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ರೆ, ನಾಳೆ ಈವ್ನಿಂಗ್ ನಮಗೆ ಫೆಡ್ ಒಂದು ಔಟ್ಕಮ್ ಬರುತ್ತೆ. US ಫೆಡ್ ಔಟ್ಕಮು ಪರ್ಟಿಕ್ಯುಲರ್ ಆಗಿ ಬಡ್ಡಿ ರೇಟ್ಗಳ ಬಗ್ಗೆ ಬರುತ್ತೆ. 25 ಬೇಸಿಸ್ ಪಾಯಿಂಟ್ಸ್ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದೇನಾದರೂ ಬಂದರೆ ಮೇ ಬಿ ಅದು ಪಾಸಿಟಿವ್ ಆಗಿರ್ಬೋದು. ಬಿಕಾಸ್ ನಾವು ಈ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ಶಾರ್ಟ್ ಜಾಸ್ತಿ ಇದೆ. ಅದರಿಂದ ಸಿಸ್ಟಮ್ಸಲ್ಲಿ ಒಂದೇ ಡೈರೆಕ್ಷನಲ್ಲಿ ಬೆಂಡ್ ಆಗಿರೋ ಹತ್ರ ಮಾರ್ಕೆಟು 82% ಹತ್ರ ಶಾರ್ಟ್ಸು ನೆಗೆಟಿವ್ ಆಗಿ ಮಾರ್ಕೆಟ್ ಇದೆ. ಅದರಿಂದ ಏನಾದರೂ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ಬರ್ತಿರೋವಂಥ ಅಪ್ಡೇಟ್ಸಿಂದ ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಕವರಿಂಗ್ಗೆ ಪಾಸಿಬಿಲಿಟಿ ಆಗುತ್ತೆ. ಸೊ ಏನಾದರೂ 25 ಬೇಸಿಸ್ ಪಾಯಿಂಟ್ಸು ಅದಕ್ಕಂದರೆ ಕಮ್ಮಿ ಬಡ್ಡಿ ರೇಟು ಮಾಡ್ತಿದ್ರೆ ಅದು ಪಾಸಿಟಿವ್, 25 ಅಂದರೂ ಜಾಸ್ತಿ ಮಾಡ್ತಾಯಿದ್ರೆ ಅದು ನೆಗೆಟಿವ್ ಆಗಿ ನೋಡಬೇಕು. ಸೊ ನಾಳೆ ದಿವಸ ಮಾರ್ಕೆಟ್ನ ಬಡ್ಜೆಟ್ ಇಂಪ್ಯಾಕ್ಟ್ ಮಾಡುತ್ತೋ. ಅದಾದಮೇಲೆ ಟ್ರೇಡಿಂಗ್ ಸೆಷನಲ್ಲಿ ಮೀನ್ಸ್ ಫೆಬ್ರವರಿ 1 ಸಾಯಂಕಾಲ ಬರುವಂಥ ಅಪ್ಡೇಟು, US ಫೆಡ್ ಒಂದು ಅಪ್ಡೇಟು ಫೆಬ್ರವರಿ 2 ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಈ 2 ಟ್ರೇಡಿಂಗ್ ಸೆಷನಲ್ಲಿ ಓವರ್ನೈಟ್ ಲೈಕ್ ಇವತ್ತು ಓವರ್ನೈಟ್ ಪೊಸಿಷನ್ಸ್ ಆ್ಯಂಡ್ ಫೆಬ್ 1 ಓವರ್ನೈಟ್ ಪೊಸಿಷನ್ನ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಇದಂತಾನೇ ಅಲ್ಲ ಫ್ರೆಂಡ್ಸ್, ನಾಳೆ ದಿವಸ ನಮಗೆ ಮಾರ್ಕೆಟ್ನಲ್ಲಿ ತುಂಬ ವೋಲ್ಟೈಲ್ ಆಗಿರತ್ತಲ್ಲ. ಬಿಕಾಸ್ ಟೈಮ್ ಟು ಟೈಮು ಬಡ್ಜೆಟ್ ರಿಲೇಟೆಡ್ ಆಗಿ ಬರ್ತಿರೋಂಥ ಅಪ್ಡೇಟ್ಸು ಸ್ಟಾಕ್ಸ್ನ ಸೆಕ್ಟರ್ ವೈಸು ಇನ್ವೆಸ್ಟ್ ಮಾಡಿರೋಂಥ ಸ್ಟಾಕ್ಸ್ ರಿಲೇಟೆಡ್ ಆಗಿ ಟೆಂಪ್ರವರಿ ವೋಲ್ಟೈಲಿಟಿನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದರಿಂದ ಆ್ಯಕ್ಚುಲಿ ಏನಕ್ಕೆ ಈ ಥರ ನಡೀತಿದೆ ಅಂತ ಅರ್ಥ ಆಗಬೇಕಂದ್ರೆ ಬಡ್ಜೆಟಲ್ಲಿ ಏನು ಅಪ್ಡೇಟ್ ಬರ್ತಿದೆ ನಮಗೆ ಅರ್ಥ ಆಗಬೇಕು. ಅದರಿಂದ ಯಾರಾದರೂ ಬಡ್ಜೆಟ್ ರಿಲೇಟೆಡ್ ಆಗಿ ಟೈಮ್ ಟು ಟೈಮ್ ಅಪ್ಡೇಟ್ಸ್ ತಿಳ್ಕೋಬೇಕಂದ್ರೆ ಅವರು ನಾಳೆ ದಿವಸ ನಮ್ಮ ಟೆಲಿಗ್ರಾಮ್ ಚಾನಲ್ನ ತಪ್ಪದೇ ಫಾಲೋ ಆಗಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ ನೀವು ಅಪ್ಡೇಟ್ಸ್ ಎಲ್ಲ ಪಡೆಯಬಹುದು. ಬಡ್ಜೆಟ್ ಲೈವ್ ಅಪ್ಡೇಟ್ಸ್ ತಿಳ್ಕೋಬೇಕಂದ್ರೆ ಅದು ಸ್ಟಾಕ್ಸ್ಗೆ ಪಾಸಿಟಿವ್ ನೆಗೆಟಿವ್ ಅಂತ ತಿಳ್ಕೋಬೇಕನ್ನೋರು ತಪ್ಪದೇ ನಮ್ಮ ಚಾನಲ್ನ ಫಾಲೋ ಆಗಿ. ಆ್ಯಂಡ್ ಈಗ ಬಡ್ಜೆಟ್ ರೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾವು ಫ್ರೆಂಡ್ಸ್ ಚಾರ್ಟ್ ತೋರಿಸಿ ಪ್ರೀವಿಯಸ್ಲಿ ಬಡ್ಜೆಟ್ ನಮ್ಗೆ ಹೀಗಿರುತ್ತೆ, ಈ ಸಲ ಬಡ್ಜೆಟ್ ಹೀಗಿರುತ್ತೆ ಅಂತ ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲದೆ ಓವರಾಲ್ ಬಡ್ಜೆಟ್ ಒಂದು ಥೀಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಲ್ಮೋಸ್ಟ್ 11 o'clock ನಮಗೆ ಬಡ್ಜೆಟ್ ರಿಲೇಟೆಡ್ ಆಗಿ ಸ್ಪೀಚ್ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಏನೂ ಇರಲ್ಲ ಜಾಸ್ತಿ. ಆಲ್ಮೋಸ್ಟ್ 11:30, 11:40ವರೆಗೂ ಯಾವ ಮೇಜರ್ ಅಪ್ಡೇಟ್ಸೂ ಬಡ್ಜೆಟ್ ರಿಲೇಟೆಡ್ ಆಗಿ ಬರಲ್ಲ. ಸೊ ಲಿಟ್ರಲಿ ನನಗೆ ತಿಳಿದಿರೋವರೆಗೂ, ನಾನು ಗಮನಿಸಿರೋವರೆಗೂ 12:30ವರೆಗೂ ಆಲ್ಮೋಸ್ಟ್ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಾದರೂ ಅವ್ರು ಏನಾದರೂ ಸ್ವಲ್ಪ ರ್ಯಾಲಿ ಆಗ್ತಿದ್ರು ಅಗೇನ್ ಮತ್ತೆ ಪುಲ್ ಆಫ್ ಆಗ್ತಾ ನಮಗೆ ರೇಂಜ್ ಬೌಂಡ್ನೆಸ್ನ ಮಾರ್ಕೆಟ್ ಮೇಂಟೈನ್ ಮಾಡುತ್ತೆ. ಆದರೆ ಈ ಸಲ ಇರೋವಂಥ ಸ್ಪೆಷಲ್ ಥಿಂಗ್ ಏನಂದರೆ ಬಡ್ಜೆಟ್ಗೆ ಮುಂಚೆನೇ ಮಾರ್ಕೆಟ್ನಲ್ಲಿ ಒಂದು ಬಿಗ್ ಕರೆಕ್ಷನ್ ಇದೆ. ಸೊ ಬಡ್ಜೆಟ್ಗೆ ಮುಂಚೆ ಮಾರ್ಕೆಟ್ನಲ್ಲಿ ಅದಾನಿ ರಿಲೇಟೆಡ್ ಆಗಿ ಬಿಗ್ ಕರೆಕ್ಷನ್ ಇದೆ ಅಲ್ವಾ. ಆ್ಯಂಡ್ ಸಿಸ್ಟಮ್ಸಲ್ಲೂ ಶಾರ್ಟ್ ಜಾಸ್ತಿ ಇದೆ. ಅದರಿಂದ 82% ಹತ್ರ ಶಾರ್ಟ್ಸ್ ಇದೆ ಅಲ್ವಾ. ಅದರಿಂದ ಏನಾದರೂ ಶಾರ್ಟ್ ಕವರಿಂಗು ಸ್ಟಾರ್ಟಿಂಗ್ ಸೆಷನಲ್ಲಿ ಪಾಸಿಬಲ್ ಆಗ್ತಾ ಇದ್ರೆ ಮೀನ್ಸ್ ಹೈಯರ್ ಲೆವೆಲ್ಸ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ಅದೊಂದು ಯೂನಿಡೈರೆಕ್ಷನಲ್ ರ್ಯಾಲಿ ನಮಗೆ ಮಾರ್ಕೆಟಲ್ಲಿ ತಗೊಂಬರುತ್ತೆ. ಬಟ್ ಆಸ್ ಆಫ್ ನವ್ ಇರುವಂಥ ಬಡ್ಜೆಟ್ ಕಂಡೀಷನ್ಸ್ ಪ್ರಕಾರ ಮಾರ್ನಿಂಗ್ 12:30ವರೆಗೂ ನಮಗೆ ದೊಡ್ಡ ಮೂವ್ ಅಂತೂ ಮಾರ್ಕೆಟಲ್ಲಿ ಇರಲ್ಲ. ಏನಕ್ಕೆ ಹೇಳಬೇಕಂತ ಅನ್ಕೊಂತೀನಿ ಅಂದರೆ ಆ ಪಾಯಿಂಟಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋರು ಐ ಥಿಂಕ್ ಯಾವುದಾದ್ರೂ ಒಂದು ಕ್ಲಾರಿಟಿ ಇದ್ರೇನೆ, ಒಳ್ಳೆ ಒಂದು ಬ್ರೇಕ್ಔಟ್ ಇದ್ದರೆ ಬಿಟ್ಟರೆ ಅನ್ನೆಸೆಸರಿಯಾಗಿ ಲಾಂಗ್ ಸ್ಟ್ಯಾಡಲ್ಸ್ ಆರ್ ಲಾಂಗ್ ಸ್ಟ್ಯಾಂಗಲ್ಸ್ನ ಹಾಕಬೇಡಿ. ಯಾವುದಾದೊಂದು ರೇಂಜ್ ಇಟ್ಕೊಂಡು ಆ ರೇಂಜ್ ಬ್ರೇಕ್ ಆದ್ರೇ ನಾನು ಇಲ್ಲಿ ಸ್ಟ್ಯಾಡಲ್ ಆರ್ ಸ್ಟ್ಯಾಂಗಲ್ ಮಾಡ್ತೀನಿ, ನನಗೆ ಪ್ರಾಬಬಿಲಿಟಿ ಇದೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬಹುದು ಅಂತ ಅನ್ಕೊಂಡ್ರೆ ಮಾಡಿ, ಇಲ್ಲ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ಅಂಡ್ ಮಾರ್ನಿಂಗ್ ಬಡ್ಜೆಟ್ ಓಪನ್ ಆಗೋದು 11 AM. 11ವರೆಗೂ ಮಾರ್ಕೆಟ್ನಲ್ಲಿ ಯಾವ ಥರ ಮೂವು ಪ್ರೀವಿಯಸ್ ಬಡ್ಜೆಟಲ್ಲಿ ತಗೊಂಡಿಲ್ಲ. ನೀವು ಪ್ರೀವಿಯಸ್ ಬಡ್ಜೆಟ್ ಅಂತಾನೆ ಇಲ್ಲ ಚಾರ್ಟ್ಸ್ ನೀವು ಗಮನಿಸಿದ್ರೆ ದೊಡ್ಡದಾಗಿ ಮೂವ್ ನಮಗೆ ಯಾವಾಗಲೂ ಕಾಣಿಸಿಲ್ಲ. ಬಡ್ಜೆಟ್ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಇಂಟ್ರಡಕ್ಷನ್ ಸ್ಪೀಚ್ ಇರುತ್ತೆ. ಅಂಡ್ ಅದಾದ್ಮೇಲೆ
ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆಫ್ಟರ್ 12:30 ಆ ಪಾಯಿಂಟ್ ಅಲ್ಲಿ ನಮಗೆ ಬಿಗ್ ಅಪ್ಡೇಟ್ಸ್ ಬರುತ್ತೆ. ಸೊ ಮೋಸ್ಟ್ಲಿ 12:30 ಆರ್ 1 o'clock to 3 o'clock ಈ 2 hours ಅಲ್ಲಿ ಮಾತ್ರನೇ ಬಜೆಟ್ ಎಂಟೈರ್ ಬಜೆಟ್ ಪ್ರತಿ ಸಲ ನಮಗೆ ಬಿಗ್ ಮೂವ್ಸ್ ಬರ್ತಾ ಇರುತ್ತೆ. ಅದರಿಂದ ಈ ಎಂಟೈರ್ ಬಜೆಟ್ ಅಲ್ಲಿ ಫಸ್ಟ್ ಹಾಫ್ ಮಾರ್ಕೆಟ್ ನಲ್ಲಿ ರೇಂಜ್ ಬೌಂಡ್ನೆಸ್ ಆರ್ ಸೆಕೆಂಡ್ ಹಾಫ್ ನಲ್ಲಿ ವೋಲ್ಟಿಲಿಟಿ ಇರಬಹುದು. ಸೊ ಆಪ್ಷನ್ ಸೆಲ್ಲರ್ಸ್ ಅನ್ಲೆಸ್ ನಿಮ್ಗೆ ಏನಾದರೂ ಪ್ರೈಸ್ ಬ್ರೇಕ್ಔಟ್ ಆರ್ ಎಲ್ಸ್ ರೀಸೆಂಟ್ ಅಲ್ಲಿ ಶಾರ್ಟ್ ಜಾಸ್ತಿ ಇದೆ ಅಲ್ವಾ, ಅದರಿಂದ ಮಾರ್ಕೆಟ್ ನಲ್ಲಿ ಶಾರ್ಟ್ ಕವರಿಂಗ್ ಪಾಸಿಬಿಲಿಟಿ ಇರಬಹುದು. ಏನಾದರೂ ವಿಷಯ ಲೀಕ್ ಆಗಿದ್ರೆ, ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಗಾದರೂ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಶಾರ್ಟ್ ಕವರಿಂಗ್ ಪಾಸಿಬಿಲಿಟಿ ಇದ್ರೆ ಬಿಟ್ರೆ, ಸೊ ಕ್ಲಿಯರ್ ಪಾಸಿಟಿವ್ ಸೆಂಟಿಮೆಂಟ್ ಒಂದು ಇಂಪಾರ್ಟೆಂಟ್ ಅಬೋವ್ ಬಂದು ಆ ರೇಂಜ್ ಬೌಂಡ್ನೆಸ್ ಅಲ್ಲ ಒಂದು ಕ್ಲಾರಿಟಿ ಇದ್ರೆ ಬಿಟ್ರೆ ಆಪ್ಷನ್ ಬಯರ್ಸ್ ಸ್ಟಾರ್ಟಿಂಗ್ ಸೆಷನ್ ಅಲ್ಲಿ ಮಾರ್ಕೆಟ್ ಅಷ್ಟೊಂದು ಹೆವಿಯಾಗಿ ಟ್ರೇಡ್ಸ್ ತಗೋಬೇಡಿ. ಆಸ್ಪೆಕ್ಟ್ ಟು ಪ್ರೀವಿಯಸ್ ಬಜೆಟ್ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟ್ ನಲ್ಲಿ ಫಸ್ಟ್ ಹಾಫ್ ನಲ್ಲಿ ವೋಲ್ಟಿಲಿಟಿ ಜಾಸ್ತಿ ಇರಲ್ಲ ಅಂಡ್ ಇದು ಸೆಕೆಂಡ್ ಹಾಫ್ ನಲ್ಲಿ ಜಾಸ್ತಿ ಇರುತ್ತೆ. ನಾಳೆ ದಿವಸ ನಮಗೆ ಬಜೆಟ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರುತ್ತಲ್ವಾ ಅಂಡ್ ಈವನ್ ಆಟೋ ಸೇಲ್ಸ್ ಡೇಟಾನು ಬರುತ್ತೆ. ಆಟೋ ಸೇಲ್ಸ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾವ್ಯಾವ ಆಟೋ ಸ್ಟಾಕ್ಸ್ ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡುತ್ತೆ ಅಂತ ಮಾತಾಡ್ಕೊಳ್ಳೋಣ. ಮಾರ್ಕೆಟಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ಯಾಸೆಂಜರ್ ವೆಹಿಕಲ್ಸ್ ಆದರೂ ಅಂಡ್ ದಟ್ಟು SUV ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಒಳ್ಳೆ ಸೇಲ್ಸ್ ಇರುತ್ತೆ ಅಂತ. ಲೈಕ್ ಮಾರುತಿ ಅವರಿಗೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಅಂಡ್ SUV ವೆಹಿಕಲ್ಸ್ ಸೆಗ್ಮೆಂಟ್ನಲ್ಲಿ ಸ್ಟಾರ್ ಪರ್ಫಾರ್ಮರ್ ಅಂತೂ M&M ಅಂಡ್ ಇದಕ್ಕೆ ಪ್ಯಾರಲಲ್ ಆಗಿ ಟಾಟಾ ಮೋಟರ್ಸ್ ಅವರು ಒಳ್ಳೆ ಡೇಟಾನೇ ಪಬ್ಲಿಷ್ ಮಾಡ್ತಿದ್ದಾರೆ. ಅದರಿಂದ ಮಾರುತಿ M&M ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಒಳ್ಳೆ ಡೇಟಾ ಬರುತ್ತೆ ಅಂತ ಮಾರ್ಕೆಟ್ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದರಿಂದ ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಪರ್ಟಿಕ್ಯುಲರ್ ಆಗಿ M&M ರಿಲೇಟೆಡ್ ಆಗಿ ಇವತ್ತು ನಮಗೆ ಮೂವ್ ಕಾಣಿಸಿದೆ ಅಲ್ವಾ. ಇದಲ್ಲದೆ ಮೀಡಿಯಂ ಅಂಡ್ ಹೆವಿ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಅಶೋಕ ಲೈಲ್ಯಾಂಡ್ ಅವರು ಒಳ್ಳೆ ನಂಬರ್ಸ್ನೇ ಪಬ್ಲಿಷ್ ಮಾಡೋದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಓವರಾಲ್ ಆಗಿ ಆಟೋ ಸೇಲ್ಸ್ ಬೆಟರ್ ಆಗಿರುತ್ತೆ ಅಂತ ಅನ್ಕೊಳ್ತಿದ್ದಾರೆ ಎಕ್ಸೆಪ್ಟ್ ಟೂ ವೀಲರ್ಸು. ಬಿಕಾಸ್ ಟೂ ವೀಲರ್ ರಿಲೇಟೆಡ್ ಆಗಿ ರೂರಲ್ ಡಿಮ್ಯಾಂಡ್ ತುಂಬ ಇಂಪಾರ್ಟೆಂಟ್, ಅದು ತುಂಬ ವೀಕ್ ಆಗಿದೆ ಪ್ರೆಸೆಂಟ್. ಅದರಿಂದ ನಮಗೆ ಕನ್ಸ್ಯೂಮರ್ ಸ್ಟಾಕ್ಸ್ ಲೈಕ್ FMCG ಸ್ಟಾಕ್ನಲ್ಲಿನೂ ವೀಕ್ನೆಸ್ ಕಾಣಿಸ್ತಾ ಇದೆ. ಕನ್ಸ್ಯೂಮರ್ FMCG ಇವೆಲ್ಲದರಲ್ಲೂ ವೀಕ್ನೆಸ್ ಕಾಣಿಸೋದಕ್ಕೆ ಮೇನ್ ರೀಸನ್ ರೂರಲ್ ಡಿಮ್ಯಾಂಡ್ ವೀಕ್ ಆಗಿರೋದು. ಅದರಿಂದ ಟೂ ವೀಲರ್ಸಲ್ಲೂ ದೊಡ್ಡದಾಗಿ ಡಿಮ್ಯಾಂಡ್ ಗ್ರೋತ್ ಇರಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಂಡ್ ತಕ್ಕ ಹಾಗೆ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲೂ ಹಿಟ್ ಆಗ್ತಾ ಇರೋದು ಮೋಸ್ಟ್ ಆಫ್ ದಿ ಟೂ ವೀಲರ್ ಮಾರ್ಕೆಟ್ನ ಹಿಟ್ ಮಾಡ್ತಿದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,550 ರೇಂಜ್ನೇ ಗಮನಿಸ್ತಾ ಇದ್ದೀನಿ. ಬಿಕಾಸ್ ಪ್ರೀವಿಯಸ್ಲಿನೂ ಮಾರ್ಕೆಟ್ ಫಾಲ್ ಆದಾಗೆ ಇಲ್ಲೇ ಸಪೋರ್ಟ್ ತಗೊಂಡಿದೆ. ಇವತ್ತು ಇದೇ ರೇಂಜೇ 17,550 ಟು 17,570. ಇಲ್ಲಿಂದ ಟಾಪ್ ಸೈಡು 17,770. ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಬ್ಯಾಂಕ್ ನಿಫ್ಟಿನ ಡೌನ್ ಸೈಡು 40,420 ಅಂಡ್ ಅಪ್ ಸೈಡು 40,960. ಅಂಡ್ ಫ್ರೆಂಡ್ಸ್, ನಿಫ್ಟಿ ರಿಲೇಟೆಡ್ ಆಗಿ ಆಪ್ಷನ್ಸ್ ಆ್ಯಂಡ್ ಡೇಟಾ ಅಲ್ಲಿ ನನ್ನ ಪರ್ಸನಲ್ ವ್ಯೂನ ಇದೆಲ್ಲಾನು ಕಂಬೈನ್ ಮಾಡಿದಾಗ ನಾನು ನಿನ್ನೆ ಮೇಂಟೈನ್ ಮಾಡಿರೋಂಥ ಲೆವೆಲ್ಸ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಡೌನ್ ಸೈಡು 17,400, ಟಾಪ್ ಸೈಡು 17,900. ಇವನ್ 18,000 ಹತ್ರನೂ ಒಂದು ಹೈಯೆಸ್ಟ್ OI ಡೇಟಾ ಬಿಲ್ಡ್ ಆಗ್ತಿದೆ. ಬಟ್ ಪರ್ಸನಲಿ ನನಗಂತೂ 17,750 ಬ್ರೇಕ್ ಆದ್ರೇನೆ ಮಾರ್ಕೆಟ್ನಲ್ಲಿ ಫರ್ದರ್ ಬುಲ್ಲಿಶ್ನೆಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ಅದರಿಂದ ಓಕೆ 17,750 ಒಂದು ವೇಳೆ ಇಂಟ್ರಾಡೇ ಸೆಷನಲ್ಲಿ ಬ್ರೇಕ್ ಆಗಿ ಇನ್ನೂ ಅಪ್ಸೈಡ್ಗೆ ಹೋಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಳ್ದೆ ಇನ್ನೊಂದು 150 ಪಾಯಿಂಟ್ಸ್ ಗ್ಯಾಪ್ ಇಡ್ತಿದ್ದೀನಿ 17,900ವರೆಗೂ. ಸೊ ಅಪ್ಸೈಡು 17,750 ಇಂಟ್ರಾಡೇ ಸೆಷನಲ್ಲಿ ಬ್ರೇಕ್ ಆಗಿ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ಅಪ್ಸೈಡ್ ಮೂವ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಫಾರ್ ದ ಸೇಫ್ಟಿ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಅದರಿಂದ 17,750 ಆರ್ 17,800 ಅಲ್ಲದೆ 17,900 ಕಾಲ್ನ ನೋಡ್ತಿದ್ದೀನಿ ಅಪ್ ಸೈಡು ಅಂಡ್ 17,400 ಪುಟ್ ನೋಡ್ತಿದ್ದೀನಿ ಡೌನ್ ಸೈಡು. ಸೊ ಅನ್ಲೆಸ್ ಈ ರೇಂಜ್ ಬ್ರೇಕ್ ಆಗದೆ ಇರೋವರೆಗೂ ಡೌನ್ ಸೈಡ್ 17,400, ಅಪ್ ಸೈಡ್ 17,750 ಆಕ್ಚುಲ್ ಆಗಿ. ಬಟ್ ಫಾರ್ ದ ಸೇಫ್ಟಿ ಇಷ್ಟೊಂದು ಫಾಲ್ ಆಗಿದೆ ಅಲ್ವಾ, ಏನಾದರೂ ರಿಕವರಿ ಬರ್ತಾ ಇದ್ರಿ ಅದು ಸೀರಿಯಸ್ ಆಗಿರ್ಬೋದು ಇಂಟ್ರಾಡೇ ಸೆಷನ್ ಅಲ್ಲಿ. ಬಟ್ ಅಂಡ್ ಕ್ಲೋಸಿಂಗ್ ಬೇಸಸ್ ನೋಡಿದ್ರೆ 17,750, ಬಟ್ ಇಂಟ್ರಾಡೇ ಸೆಷನ್ ಅಲ್ಲಿ 17,900 ಕಾಲ್ನ ಚೇಂಜ್ ಮಾಡಬೇಕಂತ ಅನ್ಕೊಂತಿಲ್ಲ. ಸೊ 17,400 ಟು 17,900 ಇನ್ ಬಿಟ್ವೀನ್ ಈ 500 ಪಾಯಿಂಟ್ ಬ್ಯಾಂಡ್ ನಲ್ಲಿ ನಿಫ್ಟಿ ಟ್ರೇಡ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂತ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ಆಪ್ಷನ್ಸ್ ಆ್ಯಂಡ್ ಡೇಟಾ ಪರ್ಸನಲಿ ನಾನು ವ್ಯೂನ್ ಅಂತ ಅನ್ಕೊಂತಿದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.